ಹಾಸನದಲ್ಲಿ ಮನೆ ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರನೊಂದಿಗೆ ಸೇರಿ ತನ್ನ ಮನೆಯಲ್ಲೇ ಕಳ್ಳತನ ಮಾಡಲಾಗಿದೆ. ತನ್ನ ಮನೆಗೆ ಕನ್ನ ಹಾಕಿದ ಪತ್ನಿಯನ್ನ ಅರೆಸ್ಟ್ ಮಾಡಲಾಗಿರೋದು. ಹಾಸನದಲ್ಲಿ ದೊಡ್ಡ ಮಟ್ಟದಲ್ಲಿ ಕಳ್ಳತನ ಆಗಿತ್ತು. ಎಲ್ಲರೂ ಕೂಡ ಯಾರೋ ಹೊರಗಿನವರು ಬಂದು ಕಳ್ಳತನ ಮಾಡಿದ್ರು ಅಂತ ಅನ್ಕೊಂಡಿದ್ರು. ಆದ್ರೆ ಇಲ್ಲಿ ತನ್ನ ಮನೆಗೆ ಕನ್ನ ಹಾಕಿದ ಪತ್ನಿಯನ್ನ ಅರೆಸ್ಟ್ ಮಾಡಲಾಗಿದೆ. ಹಾಸನದ ದೊಡ್ಡ ಹೊನ್ನೇನಹಳ್ಳಿಯಲ್ಲಿ ನಡೆದಿದ್ದಂತಹ ಒಂದು ಕಳ್ಳತನ ಪ್ರಕರಣ. ಕೇಶವೇಗೌಡ ಅನ್ನೋರ ಮನೆಯಲ್ಲಿ ಈ ದೊಡ್ಡ ಮಟ್ಟದ ಕಳ್ಳತನ ನಡೆದಿತ್ತು. ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತಹ ಚಿನ್ನ, ಲಕ್ಷಗಟ್ಟಲೆ ಹಣ ಎಲ್ಲವೂ ಕೂಡ ಕಳ್ಳತನ ಆಗಿತ್ತು. ಪತಿ ಜಮೀನಿಗೆ ಹೋದಾಗ ಪ್ರಿಯಕರನನ್ನ ಕರೆಸಿ ಕಳ್ಳತನ ಮಾಡಲಾಗಿದೆ. 441 ಗ್ರಾಂ ಚಿನ್ನಾಭರಣ, 13 ಲಕ್ಷ ಹಣವನ್ನ ಪತ್ನಿ ಕದ್ಬಿಟ್ಟಿದ್ದಾಳೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಕದ್ದ ಹಣ ಚಿನ್ನಾಭರಣವನ್ನ ಪ್ರಿಯಕರನಿಗೆ ಕೊಟ್ಟಿದ್ಲು ಅಮೃತ. ಬಳಿಕ ಕೊಟ್ಟಿಗೆಗೆ ಬೀಗ ಹಾಕದೆ ಜಮೀನಿಗೆ ಅಮೃತ ಹೋಗಿರ್ತಾಳೆ. ನೋಡಿ, ಈಕೆಯೇ ತನ್ನ ಮನೆಯಲ್ಲಿದ್ದಂತಹ ಚಿನ್ನಾಭರಣಗಳನ್ನ ಹಣವನ್ನ ದೋಚ್ಬಿಟ್ಟು ಪ್ರಿಯಕರನಿಗೆ ಕೊಟ್ಟಿರ್ತಾಳೆ. ಆಕೆ ಹೆಸರೇ ಅಮೃತ ಅಂತ. ಅದಾದ ಮೇಲೆ ಕೊಟ್ಟಿಗೆಗೆ ಬೀಗವನ್ನ ಹಾಕದೆ ಅಲ್ಲಿಂದ ಜಮೀನಿಗೆ ಹೋಗಿರ್ತಾಳೆ. ಇಲ್ಲಿ ಬಿಂಬಿಸ್ಬೇಕಲ್ವಾ, ಹೊರಗಡೆಯಿಂದ ಬಂದಂತವರು ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ಸೊ ಕೊಟ್ಟಿಗೆಯ ಬಾಗಿಲು ಹಾಕದೆ ಆಕೆ ಹೋಗಿರ್ತಾಳೆ, ಜಮೀನಿಗೆ ಹೋಗಿರ್ತಾಳೆ. ಗಂಡ ಮನೆಗೆ ಬಂದು ನೋಡಿದಾಗ ಕಳ್ಳತನದ ನಾಟಕವನ್ನ ಆಡಿರ್ತಾಳೆ. ಹಾಸನ ಗ್ರಾಮಾಂತರ ಠಾಣೆಗೆ ದೂರನ್ನ ಕೊಟ್ಟಿದ್ರು ಕೇಶವೇಗೌಡ. ಪೊಲೀಸರು ವಿಚಾರಣೆಯಲ್ಲಿ ಪತ್ನಿ ಅಮೃತ ಕೃತ್ಯ ಬಯಲಾಗಿದೆ. ಅಮೃತ ಹಾಗೂ ಆಕೆಯ ಪ್ರಿಯಕರ ಪರಮೇಶ್ವರನ್ನ ಈಗ ಪೊಲೀಸರು ಬಂಧನ ಮಾಡಿದ್ದಾರೆ. ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಈಕೆಯೇ ಅಮೃತ, ಆತನೇ ಪ್ರಿಯಕರ. ಇಬ್ಬರೂ ಕೂಡ ಸೇರ್ಕೊಂಡು ಕಳ್ಳತನ ಮಾಡಿರೋದು. ಹಾಸನದ ದೊಡ್ಡ ಹೊನ್ನೇನಹಳ್ಳಿಯಲ್ಲಾಗಿರುವಂಥದ್ದು. ಸೊ ಆಕೆಯ ಮನೆಯಲ್ಲಿ ಲಕ್ಷಾನುಗಟ್ಟಲೆ ಬೆಲೆ ಬಾಳುವಂತಹ ಚಿನ್ನ ಇರುತ್ತೆ. ಸೊ ಅದನ್ನ ಪ್ರಿಯಕರನಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ದಾಳೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಕೃಷ್ಣಮೂರ್ತಿ, ದೊಡ್ಡ ಮಟ್ಟದಲ್ಲಿ ಆಗಿರುವಂತಹ ಒಂದು ಕಳ್ಳತನ, ಪೊಲೀಸರು ಯಾವ ರೀತಿ ಇದನ್ನ ಭೇದಿಸಿದ್ರು, ಇಲ್ಲಿ ಪತ್ನಿಯ ಕೃತ್ಯ ಯಾವ ರೀತಿ ಬಯಲಾಯಿತು, ಎಷ್ಟು ವರ್ಷಗಳಿಂದ ಇವರಿಬ್ರು ಅಕ್ರಮ ಸಂಬಂಧವನ್ನು ಹೊಂದಿದ್ರಂತೆ? ಧನುಶ್ರೀ, ಈ ಒಂದು ದೊಡ್ಡ ಪ್ರಕರಣ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳು ಕಳೆದ ಒಂದು ತಿಂಗಳಿಂದ ದಾಖಲಾಗಿತ್ತು. ಅದರಲ್ಲೇ ಇದು ಒಂದು ವಿಶೇಷವನ್ನ ಹೊಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತನ್ನ ಮನೆಯಲ್ಲಿದ್ದಂತ ಸೊಸೆಯೇ ತನ್ನ ಪ್ರಿಯಕರನಿಗೆ ಮನೆಯಲ್ಲಿದ್ದ ಚಿನ್ನ ಮತ್ತು ಹಣವನ್ನ ಕೊಟ್ಟು ಕಳಿಸಿರ್ತಕ್ಕಂಥದ್ದನ್ನ ಹಾಸನ ಗ್ರಾಮಾಂತರ ಪೊಲೀಸರು ಭೇದಿಸಿದ್ದಾರೆ. ಎಲ್ಲರೂ ಕೂಡ ಯಾರೋ ಮನೆಗೆ ಬಂದು ಹೊರಗಡೆಯಿಂದ ಬೀಗ ಹಾಕೊಂಡು ಮನೆಯನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ರೆ, ಹಾಡಾಗ್ಲೇ ಈ ರೀತಿಯಾದ ಘಟನೆ ನಡೆದಿತ್ತಲ್ಲ ಎಂಬಂತ ಆತಂಕವನ್ನ ಹಾಸನದ ಹೊರವಲಯದಲ್ಲಿ ಇರ್ತಕ್ಕಂಥ ದೊಡ್ಡಹೊನ್ನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಕಿದ್ರು. ಆದ್ರೆ ಪೊಲೀಸರು ಈ ತನಿಖೆಯನ್ನ ಏನು ಶುರು ಮಾಡಿದ್ರು. ಆ ನಂತರದಲ್ಲಿ ಈ ಪ್ರಕರಣದ ಹಿಂದೆ ಯಾರೆಲ್ಲ ಇದ್ದಾರೆ, ಏನಕ್ಕೋಸ್ಕರ ಕಳ್ಳತನ ಆಯ್ತು ಎಂಬಂತನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನು ನಡೆಸಿ ಒಂದೇ ದಿನದಲ್ಲಿ ಯಾರು ಈ ಘಟನೆಗೆ ಕಾರಣ ಆಗಿರ್ತಕ್ಕಂಥ ಅವರಿಬ್ಬರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮನೆಯಲ್ಲಿದ್ದಂತಹ ಅಮೃತ ಏನಿದ್ದಾರೆ, ಅಮೃತ ಹಾಸನ ತಾಲೂಕಿನ ಹಿರೇಹಳ್ಳಿ ಗ್ರಾಮದವರಾಗಿರ್ತಾರೆ. ಅದೇ ಗ್ರಾಮದ ಚೇತನ್ ಅಲಿಯಾಸ್ ಪರಮೇಶ್ ಎಂಬಂತ ವ್ಯಕ್ತಿಯನ್ನ ಹಿಂದಿನ ಸುಮಾರು 4-5 ವರ್ಷಗಳಿಂದ ಪ್ರೀತಿಯನ್ನ ಮಾಡ್ತಿದ್ರು. ಮದುವೆ ಆಗಿದ್ರು ಕೂಡ ಆತನ ಸಹವಾಸನ ಬಿಟ್ಟಿರಲಿಲ್ಲ. ಆಗಾಗ ಆತನನ್ನ ಸಂಪರ್ಕವನ್ನ ಮಾಡುವಂತ ಕೆಲಸವನ್ನ ಆಕೆ ಮಾಡ್ತಿದ್ದು. ಅದಾದ ನಂತರದಲ್ಲಿ ಆತನ ಜೊತೆ ಸಂಪರ್ಕ ಇದ್ದಿದ್ರಿಂದಾಗಿ ತನ್ನ ಮನೆಗೆ ಕರೆಸ್ಕೊಂಡು ಎಲ್ಲ ಮನೆ ಏನು ಅಮೃತಳ ಮಾವ ಮತ್ತು ಅತ್ತೆ ಮತ್ತು ಪತಿ 3 ಜನ ಕೂಡ ಮನೆಯಲ್ಲಿ ಕೆಲಸವನ್ನ ತೋಟದ ಹತ್ರ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಆಕೆ ಮನೆ ಹತ್ರ ತನ್ನ ಪ್ರಿಯಕರನ್ನ ಕಳ್ಸ್ಕೊಂಡಿದ್ದಾರೆ. ಬೆಳಗ್ಗೆ ತನ್ನ ಪಾಪವನ್ನು ಕೂಡ ಸ್ಕೂಲಿಗೆ ಕಳಿಸಿದ ನಂತರದಲ್ಲಿ ಆತನನ್ನ ಮನೆ ಹತ್ರ ಕರೆಸ್ಕೊಂಡು ಮನೆಯಲ್ಲಿದ್ದಂತ ಸುಮಾರು 440 ಗ್ರಾಂ ಚಿನ್ನ ಮತ್ತು 6 ಲಕ್ಷಕ್ಕೂ ಹೆಚ್ಚು ಹಣವನ್ನ ಆತನ ಕೈಗೆ ಕೊಟ್ಟು ಕಳಿಸಿ ಹೊರಗಡೆಯಿಂದ ಬೀಗವನ್ನ ಹಾಕಿಸಿ ಯಾರೋ ಕಳ್ಳತನ ಮಾಡಿದ್ದಾರೆ ಎಂಬಂತ ರೀತಿಯಲ್ಲಿ ನಾಟಕ ಆಡಿ ಸಿನಿಮೆಯ ರೀತಿಯಲ್ಲಿ ಈ ಒಂದು ನಾಟಕವನ್ನ ಸೃಷ್ಟಿ ಮಾಡಿದ್ಲು. ಆದ್ರೆ ಹಾಸನ ಪೊಲೀಸರು ಈ ಒಂದು ಪ್ರಕರಣ ಬೇಸಿದ್ದು ಏನು ಘಟನೆಯಲ್ಲಿ ಈಗ ಕಳವಾಗಿತ್ತು, ಆ ಕಳವಾಗಿದ್ದಂತ ಹಣ ಮತ್ತು ಚಿನ್ನವನ್ನ ಈಗ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಧನುಶ್ರೀ, ಕೃಷ್ಣಮೂರ್ತಿ, ಈಗ ಅಮೃತಾಳಿಗೆ ಮದುವೆ ಆಗಿ ಎಷ್ಟು ವರ್ಷ ಆಗಿತ್ತು? ಮಕ್ಕಳೇನಾದ್ರೂ ಇದ್ರಾ, ಹೇಗೆ? ಖಂಡಿತವಾಗಿ ಸುಮಾರು 6 ವರ್ಷಕ್ಕೂ ಹೆಚ್ಚಾಗಿ ಮದುವೆಯಾಗಿ 6 ವರ್ಷಕ್ಕೂ ಹೆಚ್ಚಾಗಿದೆ. ಮಗು ಕೂಡ ಈಗ ಶಾಲೆಗೆ ಹೋಗ್ತಾ ಇದೆ. ಆದ್ರಿಂದ ಆ ಶಾಲೆಗೆ ಹೋಗುವಂತ ಮಗುವನ್ನ ಬೆಳಗ್ಗೆ ಸ್ಕೂಲ್ ಬಸ್ ನಲ್ಲಿ ಹಚ್ಚಿದ ನಂತರದಲ್ಲಿ ಆಕೆಯ ಪ್ರಿಯಕರನ್ನ ಚೇತನ್ ಮತ್ತು ಅಲಿಯಾಸ್ ಪರಮೇಶ್ ಈತನನ್ನ ದೊಡ್ಡ ಹೊನ್ನಹಳ್ಳಿ ಗ್ರಾಮಕ್ಕೆ ಕರೆಸ್ಕೊಂಡು ಆತನಿಗೆ ಮನೆಯಲ್ಲಿದ್ದಂತ ಚಿನ್ನ ಮತ್ತು ಹಣವನ್ನ ಕೊಟ್ಟು ಕಳಿಸಿರ್ತಕ್ಕಂಥದ್ದು. ಮದುವೆ ಆಗಿದೆ, ಮದುವೆ ಆದ್ಮೇಲೆ ಅಕ್ರಮ ಸಂಬಂಧವನ್ನ ಹೊಂದಿದ್ಲು. ಈಗ ಪ್ರಿಯಕರನಿಗೆ ದುಡ್ಡಿನ ಅಗತ್ಯ ಇತ್ತಾ, ಅಥವಾ ಏನಾದ್ರೂ ಪ್ರಿಯಕರನ ಜೊತೆಗೆ ಎಸ್ಕೇಪ್ ಆಗೋದಕ್ಕೆ ಏನಾದ್ರೂ ಪ್ಲಾನ್ ಮಾಡಿದ್ಲ ಈ ಅಮೃತ, ಹೇಗೆ? ಈ ಬಗ್ಗೆ ಪೊಲೀಸರು ಖಚಿತಪಡಿಸಬೇಕಾಗುತ್ತೆ ಧನುಶ್ರೀ. ಈಗಾಗಲೇ ಹಾಸನ SP
ಶುಭಾನ್ವಿತಾ ಅವರು ಕೂಡ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಯಾವೆಲ್ಲ ಕಾರಣಕ್ಕೋಸ್ಕರ ಈಕೆ ಆತನ ಬಳಿ ಹಣ ಮತ್ತು ಒಡವೆಯನ್ನ ಕೊಟ್ಟು ಕಳಿಸಿದ್ರು, ಈಕೆ ಪ್ರಿಯಕರನ ಎಷ್ಟು ವರ್ಷದಿಂದ ಪ್ರೀತಿಯನ್ನ ಮಾಡ್ತಿದ್ಲು ಮತ್ತು ಸಂಪರ್ಕವನ್ನ ಯಾವ ರೀತಿ ಇತ್ತು, ಈಕೆ ಅವನ ಜೊತೆ ಏನಾದ್ರು ಹೋಗ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ಲು ಅಥವಾ ಆತನಿಗೆ ಹಣಕಾಸಿನ ಸಮಸ್ಯೆ ಇತ್ತು ಎಂಬ ಕಾರಣಕ್ಕೋಸ್ಕರವಾಗಿ ತನ್ನ ಮನೆಯಲ್ಲಿದ್ದಂತಹ ಒಡವೆ ಮತ್ತು ಹಣವನ್ನ ಕೊಟ್ಟು ಈ ರೀತಿಯ ನಾಟಕ ಮಾಡಿದ್ಲು ಎಂಬೆಲ್ಲ ಎಲ್ಲ ವಿಚಾರಗಳ ಎಲ್ಲ ಆಂಗಲ್ ಅಲ್ಲೂ ಕೂಡ ಪೊಲೀಸರಿಗೆ ತನಿಖೆಯನ್ನ ಶುರು ಮಾಡಿದ್ದಾರೆ. ಪೊಲೀಸರ ತನಿಖೆ ನಂತರದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಈಕೆ ಆತನನ್ನ ಮನೆಗೆ ಕರ್ಸ್ಕೊಂಡು ಇಷ್ಟು ಹಣ ಮೌಲ್ಯದ ಹಣವನ್ನ ಆತನ ಬಳಿಗೆ ಕೊಟ್ಟು ಕಳಿಸಿದೆ ಎಂಬಂತ ವಿಚಾರವನ್ನ ಪೊಲೀಸರು ಇನ್ನಷ್ಟೇ ಅವ್ರ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ ಧನುಷ್. ಕೃಷ್ಣಮೂರ್ತಿ, 3-4 ವರ್ಷ ಅಮೃತ ಮತ್ತು ಪರಮೇಶ್ ಮಧ್ಯೆ ಪ್ರೀತಿ ಇತ್ತು, ಅಕ್ರಮ ಸಂಬಂಧ ಇತ್ತು ಅಂತ. ಬಟ್ ಗಂಡನ ಕುಟುಂಬಸ್ಥರಿಗೆ, ಗಂಡನಿಗೆ ಸ್ವಲ್ಪನೂ ಅನುಮಾನ ಬಂದಿರ್ಲಿಲ್ವಾ ಈ ರೀತಿ ಆಗ್ತಾ ಇದೆ, ಈ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ? ಕುಟುಂಬಸ್ಥರೇನು ಹೇಳ್ತಿದ್ದಾರೆ? ಈ ಬಗ್ಗೆ ಈಗ ಪ್ರಾಥಮಿಕವಾಗಿ ಸಿಗಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಯಾವುದೇ ರೀತಿಯಾದ ಅನುಮಾನ ಇರಲಿಲ್ಲ. ಈ ಹಿಂದಿನ ಕೂಡ ಆಕೆ ಸಂಸಾರದಲ್ಲಿ ಯಾವುದೇ ಬೆರಕು ಕೂಡ ಇರಲಿಲ್ಲ. ಅದರಿಂದಾಗಿ ದೊಡ್ಡಹೊನ್ನಳ್ಳಿ ಗ್ರಾಮದಲ್ಲಿ ಅಮೃತ ಮತ್ತು ಆಕೆಯ ಪತಿ ಇಬ್ರು ಕೂಡ ಸಂಸಾರವನ್ನು ನಡೆಸ್ತಾ ಇದ್ರು. ಆದ್ರೆ ಯಾವುದೇ ರೀತಿಯಿಂದ ಅವ್ರಿಗೆ ಅನುಮಾನ ಕೂಡ ಬಂದಿಲ್ಲ. ಈ ಹಿನ್ನೆಲೆ ಇದರಿಂದಾಗಿನೇ ಒಡವೆ ಮತ್ತು ಹಣವನ್ನ ಯಾವುದೇ ಲಾಕ್ ಮಾಡೋದಾಗ್ಲಿ ಏನು ಮಾಡದೇನೆ ಅವ್ರು ಬೀರುವಿನಲ್ಲಿ ಇಟ್ಟು ಹಾಗೆ ನಂಬಿಕೆಯಿಂದನೇ ತೋಟದ ಹತ್ರ ಕೆಲಸಕ್ಕೆ ಅವರ ಅತ್ತೆ ಮಾವ ಮತ್ತು ಪತಿ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಿರ್ತಕ್ಕಂಥ ಅಮೃತ ತನ್ನ ಪ್ರಿಯಕರನಿಗೆ ಇಷ್ಟು ಮೌಲ್ಯದ ಒಡವೆ ಮತ್ತು ಹಣವನ್ನ ಕೊಟ್ಟು ಕಳಿಸಿರ್ತಕ್ಕಂಥದ್ದು. ಈಕೆ ನಂಬಿಕೆಯನ್ನ ಏನ್ ಇಟ್ಟಿದ್ದು ಅದಕ್ಕೆ ದ್ರೋಹ ಬಗೆಯುವಂತ ಕೆಲಸವನ್ನ ಮಾಡಿದಾಳೆ. ಇದರಿಂದಾಗಿ ಪೊಲೀಸರಿಗೂ ಕೂಡ ಅನುಮಾನ ಬರುತ್ತೆ, ಯಾವ ರೀತಿಯಾಗಿ ಈ ಘಟನೆ ನಡೆಯಿತು, ಇಲ್ಲಿ ಯಾವೆಲ್ಲ ರೀತಿಯಾಗಿ ಯಾರು ಈ ಸಂದರ್ಭಕ್ಕೆ ಈ ಘಟನೆ ನಡೆದಿದೆ ಆ ಸಂದರ್ಭಕ್ಕೆ ಯಾರು ಈ ಲೊಕೇಶನ್ ಅಲ್ಲಿ ಇದ್ದಾರೆ, ಈಕೆ ಫೋನ್ ನಿಂದ ಯಾರಿಗೆ ದೂರವಾಣಿ ಕರೆಗಳನ್ನ ಮಾಡಿದ್ದಾರೆ, ಈ ಎಲ್ಲ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸಿದರೆ ಈ ವೇಳೆ ಈಕೆ ಫೋನಿಂದ ಮತ್ತೊಬ್ಬನಿಗೆ ಫೋನ್ ಏನು ಹೋಗಿದೆ ಈ ಸಿಡಿಆರ್ನ ತನಿಖೆ ಮುಖಾಂತರವಾಗಿ ಅದನ್ನ ಆಧರಿಸಿ ಇಟ್ಕೊಂಡು ಈ ಸ್ಥಳದಲ್ಲಿ ಯಾರೆಲ್ಲ ಬಂದಿದ್ರು ಹೋಗಿದ್ರು ಎಂಬ ಚಲನವಲನಗಳನ್ನು ಕೂಡ ಪರಿಶೀಲನೆ ಮಾಡಿ ತಪ್ಪಿತಸ್ಥರನ್ನ ಈಗ ಹುಡುಕಿ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಧನುಶ್ರೀ. ಕೃಷ್ಣಮೂರ್ತಿ, ಈಗ ಅಮೃತ ಮತ್ತು ಪರಮೇಶ್ ಒಂದೇ ಊರ್ನವರ? ಅಮೃತ ಪತಿಗೂ ಕೂಡ ಈತನ ಪರಿಚಯಸ್ಥನೇ ಆಗಿದ್ನವ ಹೇಗೆ? ಧನುಶ್ರೀ, ಹಾಸನ ತಾಲೂಕಿನ ಹಿರೇಹಳ್ಳಿ ಗ್ರಾಮದ ಅಂದ್ರೆ ತಾಯಿ ಮನೆ ಏನಿದೆ ಹಿರೇಹಳ್ಳಿ, ಅಮೃತ ತಾಯಿ ಮನೆ ಹಿರಿಹಳ್ಳಿ ಆಗಿರುತ್ತೆ. ಹಿರೇಹಳ್ಳಿಯಲ್ಲಿ ಇರ್ತಕ್ಕಂಥ ಪರಮೇಶ್ ಚೇತನ್ ಇವರಿಬ್ರು ಕೂಡ ಮೊದಲಿನ ಪ್ರೇಮ ಇತ್ತು ಎಂಬಂತದ್ನ ಈಗ ಪ್ರಾಥಮಿಕವಾಗಿ ನಮಗೆ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಹಿರೇಹಳ್ಳಿಯಿಂದ ಆಕೆಯನ್ನ ದೊಡ್ಡ ಈ ಪತಿಯ ಮನೆಗೆ ಪತಿ ಮನೆಗೆ ಆಕೆ ಮದುವೆ ಮಾಡಿಕೊಟ್ಟಿರ್ತಾರೆ. ಆದ್ರೆ ಮದುವೆ ಆದ ನಂತರದಲ್ಲೂ ಕೂಡ ಈತನ ಜೊತೆ ಸ್ನೇಹ ಮತ್ತು ಸಂಪರ್ಕವನ್ನು ಮುಂದುವರಿಸಿದಾಳೆ. ಅದಾದ ನಂತರ ಅಕ್ರಮ ಸಂಬಂಧವನ್ನು ಕೂಡ ಇಟ್ಕೊಂಡಿದ್ದಾಳೆ ಎಂಬಂತ ಮಾಹಿತಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಅದ್ರ ಜೊತೆನಲ್ಲೇ ಹಿರೇಹಳ್ಳಿಯಿಂದ ಈತನನ್ನ ಕರೆಸ್ಕೊಂಡು ತನ್ನ ಪತಿಯ ಮನೆಯಲ್ಲಿದ್ದಂತಹ ಪತಿಯ ಮನೆಯಲ್ಲಿ ಒಡವೆ ಮತ್ತು ಹಣ ಏನಿರುತ್ತೆ ಇದನ್ನ ಪ್ಲಾನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಧನುಶ್ರೀ. ಥ್ಯಾಂಕ್ ಯು ಕೃಷ್ಣಮೂರ್ತಿ.